ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಏನಪ್ಪ ಇವತ್ತಿನ ವಿಶೇಷತೆ ಅಂದರೆ, ನಾನೊಂದು ಕಲರ್ ಪೆನ್ಸಿಲ್ ತಂದಿದ್ದು, ಅದರ ವರ್ಕ್ ಹೇಗಿರುತ್ತೆ ಮತ್ತು ಅದನ್ನು ಯಾವ ರೀತಿ ಡ್ರಾ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ. ಆ್ಯಂಡ್ ಬನ್ನಿ ಇದನ್ನು ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡೋಣ, ಯಾವ ರೀತಿ ವರ್ಕ್ ಮಾಡ್ಬೋದು ಅಂತ. ಆ್ಯಂಡ್ ನಿಮಗೆ ಇಲ್ಲಿ ತೋರಿಸ್ತೀನಿ. ಡಮ್ಸ್ನ ಈ ಕಲರ್ ಪೆನ್ಸಿಲ್ನ ನಾವು ಯಾವ ರೀತಿ ಆಲ್ರೆಡಿ ನಾನು ಒಂದು ಪೋರ್ಟ್ರೇಟ್ ಡ್ರಾ ಮಾಡಿ ಟೆಸ್ಟ್ ಮಾಡಿ ನನ್ನ ಮೊದಲ ಪೆನ್ಸಿಲ್ ವರ್ಕ್ ಇದಾಗಿದ್ದು. ಆ್ಯಂಡ್ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಿಮಗೆಲ್ಲರಿಗೂ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಆ್ಯಂಡ್ ಭಾಳ ವರ್ಷದ ನಂತರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ದಿನದಿಂದ ನನ್ನ ಚಾನಲ್ನಲ್ಲಿ ವಿಡಿಯೋಗಳು ಹಾಕಿರಲಿಲ್ಲ, ಆದ ಕಾರಣ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೋಡೋಣ, ಇದಕ್ಕೇನಾದರೂ ಒಳ್ಳೆಯ ರೆಸ್ಪಾನ್ಸ್ ಬಂದರೆ ಮುಂದೆ ಒಳ್ಳೆ ವೀಡಿಯೋಸ್ಗಳನ್ನು ಮಾಡೋಣ. ಆ್ಯಂಡ್ ಗೈಸ್ ನೋಡ್ಬೋದು, ಈಗ ನಮ್ಮ ಟೇಬಲ್ ಮೇಲೆ ಡಮ್ಸ್ನ ಪೆನ್ಸಿಲ್ ಇದ್ದಾವೆ. ಇದು ನಮಗೆ ಇದ್ರ ಮೇಲೆ ಪ್ರೈಸ್ ಬಂದುಬಿಟ್ಟು 100 ರೂಪೀಸ್ ಇದೆ. ಆ್ಯಂಡ್ ಇದರೊಳಗೆ 24 ಶೇಡ್ಸ್ ಬರ್ತವೆ. ಆ್ಯಂಡ್ ಇದರಲ್ಲಿ ಒಂದು ಶಾರ್ಪ್ನರ್ ಫ್ರೀ. ಆ್ಯಂಡ್ ನನಗೆ ತುಂಬಾ ಒಳ್ಳೆ ಪೆನ್ಸಿಲ್ ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಯಾವ ರೀತಿ ಇದೆ ಒಳಗಡೆ ಅನ್ಬಾಕ್ಸ್ ಮಾಡಿ ನೋಡೋಣ. ಆ್ಯಂಡ್ ಆಲ್ರೆಡಿ ನಾನು ಇದನ್ನು ಓಪನ್ ಮಾಡಿ ಆಲ್ರೆಡಿ ಒಂದು ವರ್ಕ್ ಮಾಡಿದ್ದೇನೆ, ನಿಮಗೆ ತೋರಿಸ್ತೀನಿ ಈಗ ಒಳಗಡೆ ಯಾವ ರೀತಿ ಇದೆ ಅಂತ. ಈ ರೀತಿ ಇದ್ದಾವೆ ಗಾಯ್ಸ್. ಆ್ಯಂಡ್ ಬನ್ನಿ ಇದನ್ನು ಇವ್ರು ಕೊಟ್ಟಿರೋ ಶಾರ್ಪ್ನರ್ ಇನ್ನೊಂದು ಶಾರ್ಪ್ ಮಾಡೋಣ. ಆ್ಯಂಡ್ ಇದನ್ನು ಯಾವ ರೀತಿ ಶೇಡ್ ಮಾಡ್ಬೋದು ಅಂತ ಅದನ್ನು ಲೇಯರ್ ಬೈ ನೋಡೋಣ. ಈ ಥರ ಶಾರ್ಪ್ ಆಗುತ್ತೆ ನೋಡೋಣ. ಬನ್ನಿ ಈಗ ಲೇಯರ್ ಬೈ ನೋಡೋಣ ಅಂತೆ. ಆ್ಯಂಡ್ ಆಲ್ರೆಡಿ ನಾನು ಒಂದು ಪೋರ್ಟ್ರೇಟ್ನ ಡ್ರಾ ಮಾಡಿದ್ನಲ್ಲ, ಅದನ್ನು ತೋರಿಸ್ತೀನಿ ಈಗ ಮುಂದೆ. ಈಗ ಇದನ್ನು ಶೇಡ್ ಮಾಡಿ ನೋಡೋಣ. ನೋಡೋದು ಶೇಡ್ ಮಾಡ್ತೀವಿ ಗಂಟೆಗೆ ಇನ್ನು ಸ್ವಲ್ಪ ಡಾರ್ಕ್ ಇದು ಲೈಟ್ ಆಫ್ ಮಾಡೋದು. ಲೈಟ್ ಈಗ ಒಂದು ಡಾರ್ಕ್ ರೆಡ್ ತಗೊಳ್ಳೋಣ. ಇದೇ ರೀತಿ ನಮ್ಮ ಪೋರ್ಟ್ರೇಟ್ ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಶೇಡ್ ಮಾಡಿದ್ವಿ ಅದೇ ರೀತಿಯಾಗಿ ನಾನೊಂದು ಪೋರ್ಟ್ರೇಟ್ ಮಾಡಿದ್ದೀನಿ. ಆ್ಯಂಡ್ ಇದೇ ಕಲರಿಂದ ಅದನ್ನು ತೋರಿಸ್ತೀನಿ. ನೋಡ್ಬೋದು ಹೇಗಿದೆ ವರ್ಕ್. ಆ್ಯಂಡ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಗಾಯ್ಸ್. ಆ್ಯಂಡ್ ನೀವು ಇದನ್ನು ನಮ್ಮ ಇನ್ಸ್ಟಾಗ್ರಾಮ್ ID ಕೂಡ ಇದೆ, ಅದರಲ್ಲಿ ನಾನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್. ಆ್ಯಂಡ್ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ನಮ್ಮ ಅಮೃತ್ ಬದಿ ಅಂತೇಳಿ ಇಲ್ಲಿ ಬರುತ್ತೆ. ಈಗ ನಾನು ನೇಮ್ ಮೆನ್ಷನ್ ಮಾಡಿರ್ತೀನಿ, ಇಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು. ಈ ಥರ ನೋಡ್ಬೋದು ನೀವು ಎಷ್ಟು ಅದ್ಭುತ ಶೇಡ್ ಬಂದಿದೆ. ಇದೇ ಚೀಪ್ ಆ್ಯಂಡ್ ಬೆಸ್ಟ್. ಆ್ಯಂಡ್ ಇದಕ್ಕಿಂತ ತುಂಬಾ ಕಾಸ್ಟ್ಲಿ ಎಷ್ಟು ಪೆನ್ಸಿಲ್ಸ್ ಬರ್ತವೆ ಅದು ತೊಗೊಳ್ಬೋದು. ಇದನ್ನು ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿದರೆ ತುಂಬಾ ಒಂದು 100 ರೂಪೀಸಲ್ಲಿ ಬರುತ್ತೆ. ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬಾ ಹೇಳಿ ಮಾಡಿಸಿದಂಥ ಪೆನ್ಸಿಲ್.
ಯಾವ ರೀತಿ ಶೇಡ್ ಮಾಡಿದ್ದೀನಿ ಅಂತ ನೋಡ್ಬೋದು ನೀವು. Children used to run and play. Look at all the mess we made. Guess I never know where it went wrong. Sometimes I feel like all that's sad, 'cause we're old and people forget. In this crazy world I don't belong. I see fire burning but I close my eyes. I'd rather deny that everything is falling out of place. I see trees ripped from the ground but nobody makes a sound. I see fire burning but I'm fine. I am nobody. Feels so unsure. Didn't we deserve more? The burden that you left is way too heavy for me. Do you ever feel like the world would die out? My anxiety's off the roof, I cry out. We have gone too far, take me back right now. I see fire burning but ಅಂದಾಗೆ ನಿಮಗೆಲ್ಲರಿಗೂ ಶೇಡಿಂಗ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಿಮಗೆ ಈ ಪೆನ್ಸಿಲ್ ಹೇಗೆ ಅನ್ನಿಸ್ತು ಆ್ಯಂಡ್ ನೀವೇನಾದರೂ ತೊಗೋಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವೇನಾದರೂ ತೊಗೋಬೇಕಾದ್ರೆ ತೊಗೊಳ್ಳಿ, ತುಂಬಾ ಈಸಿ ಆ್ಯಂಡ್ ಈಸಿಯಾಗಿರುತ್ತೆ. ಆ್ಯಂಡ್ ತುಂಬಾ ಬೆಲೆ ಕಡಿಮೆ ಇರೋದ್ರಿಂದಾಗಿ ನೀವು ಆರಾಮಾಗಿ ಡ್ರಾ ಮಾಡ್ಬೋದು. ಆ್ಯಂಡ್ ಯಾವುದೇ ರೀತಿಯ ಕೆಲವೊಂದು 2-3 ಸಾವಿರ ರೂಪಾಯಿ ಬೆಲೆ ಬಾಳುವ ಪೆನ್ಸಿಲ್ಸ್ಗಳಿರ್ತವೆ, ಅವು ತೊಗೊಂಡು ಪ್ರಾಕ್ಟೀಸ್ ಮಾಡೋಕ್ಕಿಂತ ಇದನ್ನೇ ತೊಗೊಳ್ಳಿ, ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುತ್ತೆ. ಆ್ಯಂಡ್ ಇದು ಯಾವುದೇ ರೀತಿಯ ಸ್ಪಾನ್ಸರ್ ವೀಡಿಯೋ ಕೂಡ ಅಲ್ಲ, ನೋಡೋಣ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಹೇಗೆ ಅನ್ನಿಸ್ತಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ID ಕೂಡ ಇದೆ, ಹೋಗಿ ಫಾಲೋ ಮಾಡ್ಬೋದು. ಅಮೃತ್ ಬದಿ ಅಂತಿದೆ, ನೋಡ್ಬೋದು. ಮಳೆ ಬರ್ತಾಯಿದೆ, ನೀರು ಬೀಳ್ತಾಯಿದೆ, ನೀರು. ಆ್ಯಂಡ್ ಮತ್ತೆ ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್. ಆ್ಯಂಡ್ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡಬೇಕು ಅಥವಾ ಯಾವ ಸಬ್ಜೆಕ್ಟ್ ಯಾವ ವರ್ಕ್ ಮೆಟೀರಿಯಲ್ಸ್ ಆ ಥರ ನಿಮ್ಗೇನಾದರೂ ಗೊತ್ತಿರಲಾರ್ದ ಮೆಟೀರಿಯಲ್ಸ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋ, ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಸಿಗೋಣ. ಆ್ಯಂಡ್ ನಿಮ್ಗೇನಾದ್ರು ಡೌಟ್ ಇದ್ರೂ ಇನ್ಸ್ಟಾಗ್ರಾಮಲ್ಲಿ ನೀವು ಕಮೆಂಟ್ ಮಾಡಿ ನೀವು ಕೇಳ್ಬೋದು. ಸಿಗೋಣ, ಬಾಯ್, ಮತ್ತೆ ಸಿಗೋಣ.